ಈ ಭಾಗಕ್ಕೆ ವಿಶೇಷ ಆದ್ಯತೆ ಈ ಕ್ಯಾಬಿನೆಟ್ ಸಂಪುಟದಿಂದ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಇದೆಲ್ಲ ಗೊತ್ತಲ್ಲ ನಿಮಗೆ, ಮಹಾರಾಜರ ಕಾಲದಿಂದಲೂ ಇಲ್ಲಿ ಕೆರೆಗಳ ಮೇಲೇ ಆಧಾರ ಇಲ್ಲಿ. ಯಾಕಂದರೆ ಇಲ್ಲಿ ಮಳೆ ಜಾಸ್ತಿ ಬರ್ತಿರ್ಲಿಲ್ಲ. 3,000 ಕೆರೆ ಆ ಮಹಾರಾಜರ ಕಾಲದಲ್ಲೇ ಕಟ್ಟಿಸಿದ್ರು. ಇತ್ತೀಚೆಗೆ ಮಳೆ ಕೂಡ ಕಡಿಮೆ ಆಯ್ತಲ್ಲ, ಅದಕ್ಕೆ ಈಗ ಬೆಂಗಳೂರು ನೀರು ಶುದ್ಧೀಕರಣಗೊಳಿಸಿ ಭಾಗದಲ್ಲಿರ್ತಕ್ಕಂಥ ಕೆರೆಗಳಿಗೆ ತುಂಬಿಸುವಂಥದ್ದು. ಮತ್ತು ಈಗ ಈ ನೀರು ಬರುತ್ತಲ್ಲ, ಯಾವುದದು ಅಲ್ಲ, KCB ಎತ್ತಿನ ಹೊಳೆ. ಹಿಂದೆ ವೀರಪ್ಪ ಮೊಯ್ಲಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾಗ ವಿಶೇಷ ಆಸಕ್ತಿ ವಹಿಸಿದ್ರು. ಅದೇ ರೀತಿ KH ಮುನಿಯಪ್ಪನವರು ಮತ್ತು ಹಿಂದೆ ನಮ್ಮ ಸರ್ಕಾರದಲ್ಲಿದ್ದಾಗಲೇ, ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲೇ ಎತ್ತಿನ ಹೊಳೆಗೂ ಕೂಡ ಆದ್ಯತೆ ಕೊಟ್ಟಿದ್ರು. ಈಗ ಅದು ಕೂಡ ಹತ್ತತ್ರ ಬಂದಿದೆ. ಬಂದರೆ ಈ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ಇಲ್ಲಿ ತರಕಾರಿ ಬೆಳೆಯೋದು ಜಾಸ್ತಿ, ಆಮೇಲೆ ಮಾವು ಬೆಳೆಯೋದು ಜಾಸ್ತಿ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಇನ್ನೂ ಏನೇನು ಇವತ್ತು ಪ್ರೋಗ್ರಾಮ್ಸ್ ಇದೆಯೋ ಕ್ಯಾಬಿನೆಟ್ಟಲ್ಲಿ ಅದನ್ನೆಲ್ಲ ಕೂಡ ಅನುಮೋದನೆ ಕೊಡ್ತಾರೆ. ಸರ್ ಆಮೇಲೆ ಸರ್, ಈಗ ಸಿದ್ದರಾಮಯ್ಯವ್ರನ್ನ ಲಕ್ಕಿ ಲಾಟ್ರಿ CM ಅಂತ ಕರೆದಿದ್ದಾರೆ ಸರ್. BR ಪಾಟೀಲ್ ಅವರು ಲಾಟ್ರಿ CM ಆದ್ರೆ ಸರ್, ಲಾಟ್ರಿ ಚೀಫ್ ಮಿನಿಸ್ಟರ್ ಅಂದರೆ ಆಕಸ್ಮಿಕವಾಗಿ ಆಗೋದು ಅಂತ ಅಲ್ವಾ. ಸಿದ್ದರಾಮಯ್ಯನವರು ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು. ಎಲ್ಲ ಪಕ್ಷದ ನಾಯಕರನ್ನು ನೀವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜನಪ್ರಿಯತೆ ಇರ್ತಕ್ಕಂಥದ್ದು, ಜನನಾಯಕರು ಅಂತ ಹೆಸರಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ. ಅವ್ರು ಯಾವಾಗಲೂ ಆಗಬೇಕಾಯಿತು. JH ಪಟೇಲ್ರಿಗೂ ಇವರಿಬ್ಬರಿಗೂ ಕೂಡ ಕಾಂಪಿಟೇಷನ್ ಇತ್ತು. ಆ ಸಂದರ್ಭದಲ್ಲಿ JH ಪಟೇಲ್ರಾದರು, ಆಗಲೇ ಇವರು ಆಗಬೇಕಾಗಿತ್ತು. ಆದರೆ JH ಪಟೇಲ್ರಾದರು ಅವ್ರ ಸಂಪುಟದಲ್ಲಿ ಉಪ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಆಕಸ್ಮಿಕ ಏನೇ ಇಲ್ಲ, ಅವ್ರಿಗೆ ಅರ್ಹತೆ ಇತ್ತು, ಅದರಿಂದ ಆಗಿದೆ. ಯಾಕೆ ಸರ್ ಶಾಸಕರು ಅಂತ ಹೇಳಿಕೆ ಯಾಕೆ ಸರ್ ಕೊಡ್ತಾರೆ? ಅವ್ರಿಗೇನು ಅಸಮಾಧಾನ ಇದೆಯಾ ಸರ್ ಸಿದ್ದರಾಮಯ್ಯ ಮೇಲೆ? ಅವರು ಸ್ನೇಹಿತರಪ್ಪ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ನೋಟಿಸ್ ಕೊಟ್ಟಿದ್ದಾರೆ. ತಪ್ಪು ಆ ರೀತಿ ಮಾತಾಡೋದು. ಈಗ ಯಾರೇ ಆಗಲಿ, ನಾನೇ ಮಾತಾಡಿದ್ರು ತಪ್ಪು. ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳು ಪರವಾಗಿ ಒಂದಷ್ಟು ಜನ ಮಾತಾಡ್ತಾರೆ, DCM ಪರವಾಗಿ ಒಂದಷ್ಟು ಮಾತಾಡ್ತಾರೆ. ಇದೆಲ್ಲ ಏನಾಗಿತ್ತು ಪಬ್ಲಿಕ್ಕಲ್ಲಿ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸರ್, ಸುರ್ಜೇವಾಲ ಅವ್ರ ಮೀಟಿಂಗು ಅಸಮಾಧಾನ ಶಮನ ಆಗೋದಕ್ಕಿಂತಲೂ ಜಾಸ್ತಿ ಆಗ್ತಿದೆಯಲ್ಲ ಅಂತ. ಸುರ್ಜೇವಾಲ ಅವರು ನಮ್ಮ ರಾಜ್ಯ, ನಮ್ಮ KPCCಯ ಉಸ್ತುವಾರಿಗಳವರು. ಸುಮಾರು 4 ವರ್ಷ ಅಥವಾ 5 ವರ್ಷದಿಂದ ಇದ್ದಾರೆ ಅನಿಸುತ್ತೆ. ಇಲ್ಲಿ ಇದ್ದು ಆಗು ಹೋಗುಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಸುರ್ಜೇವಾಲ ಅವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಈ ಥರ ನನ್ನೂ ಸೇರಿಸಿ ಯಾರು ಮಾತಾಡಬೇಡ್ರಪ್ಪ, ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿ ಅಂತ ಹೇಳಬೇಕು ಅಂತ ನಾನು ಮಾತಾಡ್ತಾರೆ. ನೋಟಿಸ್ ಕೊಡಲ್ಲ. ಇಕ್ಬಾಲ್ ಹುಸೇನ್ ಅವ್ರಿಗೆ ಒಂದೇ ಬಾರಿಗೆ ನೋಟಿಸ್ ಕೊಡ್ತಾರೆ. ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರ್ಜೇವಾಲ ಅವರು ಗಟ್ಟಿಯಾದ ನಿರ್ಧಾರ ತಗೋಬೇಕು. ನನ್ನೂ ಸೇರಿಸಿ ನಾನು ಕೂಡ ಪಕ್ಷಕ್ಕೆ ಹಾನಿಯಾಗದ ರೀತಿ ನಾನು ಕೂಡ ಮಾತಾಡಬಾರ್ದು, ಯಾರು ಕೂಡ ಮಾತಾಡಬಾರ್ದು. ಇಲ್ಲಾಂದರೆ 3 ವರ್ಷಕ್ಕೆ ಎಲೆಕ್ಷನ್ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಇದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಏನು ಬೇಡ ಅಂತೀರಾ ಸರ್? ಮಾತಾಡೋದು ಬೇಡ. ಈಗ ಖರ್ಗೆ ಅವ್ರು ಏನು ಹೇಳಿದ್ದಾರೆ, ನಮ್ಮ ಪಕ್ಷದ ಸುಪ್ರೀಂ ಅವರು ಅಲ್ವಾ, ಅವ್ರೇನು ಹೇಳ್ತಾರೆ ಅದೇ ರೀತಿ. ಸರ್, ಶಾಸಕರ ಸಭೆ ಅಗತ್ಯ ಇತ್ತು ಸರ್, ಸುರ್ಜೇವಾಲ ಅವ್ರು ನಡೆಸ್ತಾ ಇರೋದು ಈಗ ಅನಿವಾರ್ಯತೆ ಇತ್ತು ಕಾಂಗ್ರೆಸ್ ಅಲ್ಲಿ ಅಂತ. ಈಗ ಉಸ್ತುವಾರಿ ಅವರು 3 ತಿಂಗಳಿಗೊಂದ್ಸಲಿ ಈ ಥರ ಮಾಡ್ತಾನೆ ಇರಬೇಕು. ಅವರು ಸಿಎಂ ನ ಬಿಟ್ಬಿಟ್ಟು ಸಭೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಯಾಕಂದ್ರೆ ಅನುದಾನ ಕೊಡ್ತಾ ಇಲ್ಲ, ಈ ತರ ಬೇಸರ ಇರುವಾಗ CM ಜೊತೆಗೂಡಿ ಮಾಡಿದಿದ್ರೆ ಅಲ್ಲೇ ಕ್ಲಾರಿಟಿ ಸಿಕ್ತಿತ್ತಲ್ಲ ಶಾಸಕರಿಗೂ ಅಂತ. CM ಕೆಲಸ CM ಮಾಡ್ತಾರೆ, DCM ಕೆಲಸ DCM ಮಾಡ್ತಾರೆ, ಸುರ್ಜೇವಾಲ ಅವ್ರ ಕೆಲಸ ಸುರ್ಜೇವಾಲ. ಅಲ್ಲ ಸರ್, ಅನುದಾನ ಸಚಿವರ ಸಮಸ್ಯೆ ಎಲ್ಲವೂ ಕೂಡ CM ಇದ್ದಾಗ CM ಬಗೆಹರಿಸಕ್ಕಾಗತ್ತಾ ಸರ್? ಈಗ ಸುರ್ಜೇವಾಲ ಅವರು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಶಾಸಕರ ಹತ್ರ ಮಾತಾಡ್ತಾ ಇದ್ದಾರೆ. ಅನುದಾನದ ಬಗ್ಗೆ ಏನಾದರೂ ಶಾಸಕರು ಹೇಳಿದರೆ ಆಮೇಲೆ CM DCM ಇಬ್ಬರು ಕರೆದು ಮಾತಾಡ್ತಾರೆ. ಸರ್, ಆಮೇಲೆ ಕೆಲವು ಶಾಸಕರು ಸರ್ ನಾಯಕತ್ವ ಬದಲಾವಣೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಬಾರ್ದು ಬಹಿರಂಗವಾಗಿ ಯಾರು ಅಂತ ನಾನೇ ಹೇಳ್ತಾ ಇದ್ದೀನಿ. ನಾನೇ ಮಾತಾಡಿದ್ರೆ ಸರಿನಾ? ಲಾಟ್ರಿ CM ಅಂತ ಹೇಳ್ತಾವ್ರಲ್ಲ ಸರ್, ನಾನು ಹೇಳ್ದೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ನೀವೆಲ್ಲ ದೂರ ಇದ್ಬಿಟ್ಟು ಸರ್, ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ಬೈಟ್ಯಾಕ್ಸ್ ವಿಚಾರಣೆ, ಇದ್ರ ಬಗ್ಗೆ ನಾಳೆ ಮಾತಾಡ್ತೀನಿ. ಪ್ಲೀಸ್ ಇಲ್ಲೇ ಮಾತಾಡಿ ಸರ್. ನಾಳೆ ಮಾತಾಡಬಾರ್ದು, ನಾಳೆ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.